ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವನೇಶ್ವರ LRH ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಮುದ್ದು ಸೊಸೆ ಧಾರಾವಾಹಿನಲ್ಲಿ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ. ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನನ್ನು ಒತ್ತಿ. ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಎಲ್ಲ ವೀಡಿಯೋಗಳನ್ನ ಮೊದಲಿಗೆ ನೋಡ್ಬೋದು, ಹಾಗೆ ನೋಟಿಫಿಕೇಷನ್ ಕೂಡ ಬರುತ್ತೆ. ಬನ್ನಿ ಫ್ರೆಂಡ್ಸ್, ಈಗ ವೀಡಿಯೋ ನೋಡೋಣ. ಇಲ್ಲಿ ವಿನಂತಿ ಬಂದ್ಬಿಟ್ಟು, ಮಾವಯ್ಯ ನನಗೆ ಸುಭಾಷ್ ಮಾಮ ಬಂದ್ಬಿಟ್ಟು ನಾನು ಸ್ನಾನ ಮಾಡಬೇಕಾದ್ರೆ ಟವಲ್ ಇಲ್ಲ ಅಂತಂದ್ರು, ಅವನೇ ಟವಲ್ ಕೊಟ್ಟು ನನ್ನ ಈ ಥರ ಎಲ್ಲ ಕೇಳ್ದ ಮಾವಯ್ಯ, ನೀವು ಯಾರೂ ಇಲ್ದಿರೋ ಟೈಮಲ್ಲಿ ಅಂತ ಅಂದ್ಬಿಟ್ಟು ವಿನಂತಿ ಎಲ್ಲ ಸತಿನೂ ಹೇಳ್ತಾ ಇರ್ತಾಳೆ. ಮತ್ತು ಆಮೇಲೆ ಹೇಳಿದಾದ್ಮೇಲೆ ಮಾವಯ್ಯ ಇದೆಲ್ಲದಕ್ಕೂ ಸಾಕ್ಷಿ ನವ್ಯ ಅವರೇ, ಅವ್ರನ್ನೇ ಕೇಳಿರ್ಬೇಕಾದ್ರೆ ಅಂತ ಅಂದ್ಬಿಟ್ಟು ವಿನಂತಿ ಎಲ್ಲ ಸತಿನೂ ಹೇಳ್ತಾರೆ. ಆಗ ಯಾವುದೋ ಒಂದು ಇದನ್ನು ಹೇಳಿಲ್ಲ ಅಂತ ಅಂದ್ಕೊಂಡು ಇವ್ರು ಬಂದ್ಬಿಟ್ಟು ಈಗಲೇ ಇದನ್ನೆಲ್ಲ ಹೇಳ್ಬಿಟ್ಲಲ್ಲ, ಮತ್ತು ನಮ್ಮ ಕುತ್ತಿಗೆಗೆ ಬಂತಲ್ಲ ಇದು ಅಂತ ಅಂದ್ಬಿಟ್ಟು ಈಶ್ವರಿಗೂ ಮತ್ತು ಸುಭಾಷ ಚಿತ್ರನಿಗೂ ಎಲ್ಲರಿಗೂ ಶಾಕ್ ಆಗುತ್ತೆ, ಜೊತೆಗೆ ಭಯ ಆಗ್ತಾ ಇರುತ್ತೆ. ಆಗಲೇ ಶಿವರಾಮೇಗೌಡ ಅವರಿಬ್ಬರೂ ಬೈದಿರ್ತಾನೆ, ಅದ್ರ ಜೊತೆ ಇದು ಬೇರೆ ಆಯಿತು ಅಂತ ಅಂದ್ಬಿಟ್ಟು ಭಯ ಆಗ್ತಾ ಇರುತ್ತೆ. ಆಗ ವಿನಂತಿ ಆ ಥರ ಹೇಳಿದಾಗ ಶಿವರಾಮೇಗೌಡ ನವ್ಯನ ಕೇಳ್ತಾರೆ, ಏನವ ಹೇಳ್ತಾ ಇರೋದು ಇವರು ಅಂತ ಅಂದಾಗ, ನಿಜನೇ ಇವ್ರು ಹೇಳ್ತಾ ಇರೋದು ಅಂತ ಅಂದ್ಬಿಟ್ಟು ನವ್ಯ ಹೇಳ್ತಾರೆ. ಆಗ ನವ್ಯನ ಅಪ್ಪ ಅಮ್ಮ ಇದ್ದವರು, ಇಷ್ಟೊಂದೆಲ್ಲ ಮಾಡಿರೋ ಇಂಥವನಿಗೆ ಕೊಟ್ಟು ನಮ್ಮ ಮಗಳನ್ನ ಮದುವೆ ಮಾಡೋದಕ್ಕಿಂತ ಆಳ್ ಬಾವಿಗೆ ತಳ್ಳೋದು ಬೆಸ್ಟು, ಇಂಥವನ ಜೊತೆ ನಿನ್ನ ಮದುವೆ ಯಾವುದೇ ಕಾರಣಕ್ಕೂ ಆಗೋದಕ್ಕೆ ಬಿಡಲ್ಲ ನಾವು ಅಂತ ಅಂದ್ಬಿಟ್ಟು ನಡೆಯವ ಹೋಗೋಣ ಅಂತ ಅಂದ್ಬಿಟ್ಟು ನವ್ಯ ಅಪ್ಪ ಅಮ್ಮ ಹೇಳ್ತಾರೆ. ಆಗ ಸುಭಾಷನ್ಗೆ ಮತ್ತು ಈಶ್ವರಿಗೆ, ಅಯ್ಯೋ ಮದುವೆನೂ ನಿಂತು ಹೋಗ್ತಾ ಇದೆಯಲ್ಲ, ಏನು ಮಾಡೋದು, ಅದು ಹಾಳಾಗಿ ಹೋಗಲಿ ಅಂತಂದರೆ ಇದರಿಂದ ಏನಾದರೂ ದುಡ್ಡು ಸಿಗುತ್ತೆ ಅಂದ್ಕೊಂಡ್ರೆ ಇದು ಹಾಳಾಗ್ತಿದೆಯಲ್ಲ ಅಂತ ಅಂದ್ಬಿಟ್ಟು ಅವರಿಗೆ ಕೋಪ ಬರ್ತಾ ಇರುತ್ತೆ, ಈ ವಿದ್ಯೆನಿಂದನೇ ಈ ಥರ ಎಲ್ಲ ಆಗಿರೋದು ಅಂತ. ಜೊತೆಗೆ ಬೇಜಾರು ಕೂಡ ಆಗ್ತಾ ಇರುತ್ತೆ. ಆಗ ನವ್ಯ ಇದ್ದೋಳು, ಇಲ್ಲ ಅಪ್ಪ, ನಾವು ಈಗಲೇ ಈ ಮದುವೆ ನಿಲ್ಲಿಸಿ ಹೋಗೋದು ಚೆನ್ನಾಗಿರೋದಿಲ್ಲ, ಈ ಮದುವೆ ನಿಲ್ಲೋದು ನನಗೂ ಇಷ್ಟ ಇಲ್ಲ. ಇವನು ಆ ಹುಡುಗಿ ಜೊತೆ ಅಷ್ಟೊಂದೆಲ್ಲ ನಡ್ಕೊಂಡಲ್ಲ, ಆ ಹುಡುಗಿನ ಇವನು ಯಾಕೆ ಮದುವೆ ಆಗಬಾರ್ದು ಅಂತ ಅಂದ್ಬಿಟ್ಟು ವಿನಂತಿನ ಮದುವೆ ಆಗಲಿ ಅಂತ ನವ್ಯ ಹೇಳ್ತಾರೆ. ಆಗ ಶಿವರಾಮೇಗೌಡಂಗೂ ಬೇರೆ ದಾರಿ ಇಲ್ಲದೇನೆ, ಮತ್ತು ಆಮೇಲೆ ಇವನು ಈ ಥರ ಕೆಲಸ ಮಾಡಿರೋದ್ರಿಂದ ವಿನಂತಿ ಕೊಟ್ಬಿಟ್ಟು ಮದುವೆ ಮಾಡೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿಕೊಂಡು, ಬೇರೆ ಯಾರೂ ಅಲ್ಲ ನಮ್ಮ ತಂಗಿನ ಮದುವೆ ಮಗಳೇ ಅಲ್ವಾ, ಹಾಗಾದರೆ ಇವನಿಗೆ ಬುದ್ಧಿ ಬರುತ್ತೆ ಅಂತ ಅಂದ್ಬಿಟ್ಟು ವಿನಂತಿ ಜೊತೆ ಸುಭಾಷನ್ ಮದುವೆ ಮಾಡ್ತಾರೆ. ಮತ್ತು ಈ ಕಡೆ ಒಳ್ಳೆ ಕೆಲಸ ಮಾಡಿರೋರಿಗೆ ವಿದ್ಯೆಗೆ 1 ಕೋಟಿ ದುಡ್ಡು ಕೊಟ್ಟರು, ಅದನ್ನು ಬೇಡ ಅಂತ ಅಂದ್ಲು. ಈಗ ಅಟ್ಲೀಸ್ಟು ಮನೆಗಾದರೂ ಉಳ್ಕೊ, ನನ್ನ ಹೆಂಡತಿ ಆಗಿರು, ಮತ್ತು ಆಮೇಲೆ ಹೊಟ್ಟೆಲಿರೋ ಮಗು ನಂದೇ ಅಂತ ಅಂದ್ಬಿಟ್ಟು ಅಟ್ಲೀಸ್ಟ್ ಈಗಾದರೂ ಭದ್ರ ಒಪ್ಕೊತಾನ, ವಿದ್ಯೆನ ಮನೆ ಒಳಗಡೆ ಇಟ್ಕೊತಾನ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು ಫ್ರೆಂಡ್ಸ್.